ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮಾರ್ನಿಂಗಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣವೇ ನೋಡ್ತಾ ಇದ್ದೀರಿ ನೀವು, ಸೂರ್ಯನೂ ಬಂದಿದ್ದಾನೆ. ನನ್ನ ಮಗಳು ಸೂರ್ಯ ಬಂದಿದ್ದಾನೆ ಎದ್ದೇಳಮ್ಮ ಅಂತಂದರು. ನಾನು ಎದ್ದಿದ್ದೆ, ನನ್ನ ಮಗ ಎದ್ದೇಳಿ ಅಂತ ಕುಂತಿದ್ದೆ ನಾನು. ನನ್ನ ಮಗಳು ಕೂಡ ಎದ್ಲು. ಇವಾಗ ನಾವು ಎದ್ದೇಳೋಕ್ಕಿಂತ ಮುಂಚೆನೇ ನಮ್ಮಮ್ಮ ನೋಡಬಹುದು ನೀವು, ರಂಗೋಲಿ ಅದೆಲ್ಲ ಹಾಕಿಬಿಟ್ಟಿದ್ಲು. ಬೆಳಗ್ಗೆ ಅವರು ಬೇಗನೆ ಹೇಳ್ತಾರೆ, 6 ಗಂಟೆ 6:30 ಹಿಂಗೆ ಹೇಳೋದ್ರಿಂದ ಬೇಗನೆ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು. 6:30 ಲೇಟ್ ಅಂತ ಹೇಳ್ಬೋದು. ಹಳ್ಳಿಯಲ್ಲಿ 6 ಗಂಟೆ 5:30 ಎದ್ದೇಳೋದು ಜಾಸ್ತಿ ಅಂತಲೂ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ ಎಲ್ಲ ಬೇಗ ಕೆಲಸನ ಮಾಡ್ಕೊಂಡ್ಬಿಟ್ಟು ಹೊಲಕ್ಕೆ ಹೋಗೋದು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರನೇ ಬೇಗನೆ ಎದ್ಬಿಡ್ತಾರೆ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ನಾನು. ಎಲ್ಲೈತಿ ನಾಯಿ? ಅಜ್ಜಿ ನಾವು ಬಾಂಡೆ ತಿಕ್ತಾ ಇರ್ತೀರಿ ಆಲ್ರೆಡಿ. ಸುಮ್ಮಕ್ಕ ನೀ ತಿಕ್ಬೇಕಿಲ್ಲ? ಸುಮ್ಮಕ್ಕ ತಿಕ್ಬೇಕಿಲ್ಲ ಅಂತೀನಿ. ಮಾರ್ನಿಂಗಲ್ಲೇ ಈ ಥರ ಹಳ್ಳಿಯಲ್ಲಿ ಕಸ ತುಂಬೋಕೆ ಬಂದಿದ್ರು. ಅಂದರೆ ಪುರಸಭೆಯವರು, ಈ ನಮ್ಮ ಕಡೆ ಎಲ್ಲ ಪುರಸಭೆಯವರು ಬರ್ತಾರಲ್ವ, ಈ ಕಡೆ ಪಂಚಾಯತಿಯಿಂದ ಕಸ ತುಂಬಕ್ಕೆ ಬಂದಿದ್ದರು. ಬೆಳಗಿನ ಬ್ರೇಕ್ಫಾಸ್ಟ್ ರೊಟ್ಟಿ, ಕಿರ್ಸಾಲಿ ಪಲ್ಯ ಈ ಥರನೇ ಇತ್ತು, ಮತ್ತು ಪಲಾವ್ ಕೂಡ ಮಾಡಿದರು. ಪಲಾವ್ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸೋಯಾಬೀನ್ ಪಲಾವ್ ಮಾಡ್ತಾಯಿದ್ಲು. ಸೋಯಾಬೀನ್ ಮತ್ತು ಬಾಸುಮತಿ ರೈಸ್ ಹಾಕ್ಬಿಟ್ಟು ಎಲ್ಲನೂ ಹೆರ್ಚಿಟ್ಕೊಂಡಿದ್ಲು. ಅಮ್ಮ ಈ ಕಡೆ ರೊಟ್ಟಿನೂ ಕೂಡ ಮಾಡ್ತಾಯಿದ್ರು. ನೋಡ್ಬೋದು, ಈರುಳ್ಳಿ ಮತ್ತು ಆಲೂಗೆಡ್ಡೆ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹೆಚ್ಚಿಟ್ಕೊಂಡಿದ್ಲು. ಮೊದಲನೇದಾಗಿ ಒಗ್ಗರಣೆಯನ್ನು ಕೊಟ್ಕೋತಿದ್ದಾರೆ. ನಮ್ಮ ಅಣ್ಣನ ಹೆಂಡತಿ ಮಾಡ್ತಾ ಇರೋದು ಇದು. ಬಾಸುಮತಿ ರೈಸ್ ಮತ್ತು ಸ್ವಲ್ಪ ಏನಂತಾರೆ, ಸೋನಾ ಮಸೂರಿ ಅಕ್ಕಿ ಅಂತಾರಲ್ವ, ಅದನ್ನು ಸೇರಿಸ್ಕೊಂಡಿದ್ದಾರೆ. ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ರು. ಆಮೇಲೆ ಇವಾಗ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದಾರೆ. ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದ ಮೇಲೆ ಇವಾಗ ಸೋಯಾಬೀನು ಕೂಡ ಈ ಕಡೆ ನೆನೆಸಿಟ್ಕೊಂಡಿದ್ರು. ಸೋಯಾಬೀನ್ ಈ ಥರ ದೊಡ್ಡದಾಗಿ ಇತ್ತು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಸೈಡು ಸೋಯಾಬೀನು ಕೂಡ ನೆನೆಸಿಟ್ಕೊಂಡಿದ್ರು. ಸೋಯಾಬೀನ್ ಈ ಕಡೆ ನೆನೀತಾ ಇದ್ದಂಗೆ ಈ ಕಡೆ ಎಲ್ಲ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಬೇಯ್ತಾ ಇದೆ ಚೆನ್ನಾಗಿ. ಬೆಂದ ಮೇಲೆ ಇವಾಗ ನಾವು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಹಳ್ಳಿಯಲ್ಲಿ ಜಾಸ್ತಿ ಸಿಗೋದು ಕಮ್ಮಿ ಅಂತ ಹೇಳ್ಬೋದು, ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ. ಅಂದರೆ ಇದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದಾರೆ. ನೋಡ್ಬೋದು, ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಮಸಾಲಾನು ಇವಾಗ ಹಸಿ ವಾಸನೆ ಹೋದ್ಮೇಲೆ ಸೋಯಾಬೀನು ಕೂಡ ಸೇರಿಸ್ಕೊಳ್ತಿದ್ದಾರೆ. ಸೋಯಾಬೀನು ಕೂಡ ಅಷ್ಟೇ ಚೆನ್ನಾಗಿ ತೊಳ್ಕೊಳ್ಬೇಕು. 2 ರಿಂದ 3 ಸಾರಿ ತೊಳ್ಕೊಳ್ಬೇಕು, ಯಾಕಂದರೆ ಡಸ್ಟ್ ಅದು ಕೂತಿರುತ್ತಲ್ವ. ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಇದನ್ನು ನೀರಲ್ಲಿ, ಅಂದರೆ ಬಿಸಿ ನೀರಲ್ಲೇ ನೆನೆಸ್ಬಹುದು ಅಥವಾ ತಣ್ಣೀರಲ್ಲೂ ಕೂಡ ನೆನೆಸಬಹುದು. ಅದು ಚೆನ್ನಾಗಿ ನೆನೆದುಕೊಳ್ಳುತ್ತೆ. ಚೆನ್ನಾಗಿದ್ರೆ ಚೆನ್ನಾಗಿ ನೆನೆದುಕೊಳ್ಳುತ್ತೆ, ಇಲ್ಲಾಂದರೆ ನೆನೆದುಕೊಳ್ಳಲ್ಲ. ಇವಾಗ ನೋಡಿ, ಎಲ್ಲನೂ ಕೂಡ ಮಸಾಲೆ ಜೊತೆ ಫ್ರೈ ಮಾಡ್ತಾ ಇದ್ದಾರೆ. ಇವಾಗ ಮಸಾಲ ಐಟಮ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಸಾಲ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ನೀವು ಚೋಳೆ ಮಸಾಲಕ್ಕೆ ಅದು ಸೇರಿಸ್ತಿರಲ್ಲ ಮಸಾಲ, ಆ ಮಸಾಲ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೋಯಾಬೀನ್ ಪಲಾವ್. ಇವಾಗ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಅದೆಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇದೆ, ಮಕ್ಕಳಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಇವಾಗ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೊಳ್ಳೋಣ. 1-2-3 ಸ್ಪೂನ್ ಮೊಸರನ್ನ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲವೂ ಮೊಸರನ್ನ ಅದೆಲ್ಲ ಹೀರ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಮಸಾಲ ಐಟಮ್ ಕೂಡ ಚೆನ್ನಾಗಿ ಬೆಂದ ಮೇಲೆ ಇವಾಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಬಾಸುಮತಿ ರೈಸ್ನ, ಆ ರೈಸ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಬಾಸುಮತಿ ರೈಸ್ನ ಸೇರಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ಖಾರ ಬೇಕಾದರೂ ಸೇರಿಸ್ಕೋಬಹುದು ನೀವು. ನಾವು ಮಕ್ಕಳು ತಿನ್ನೋದ್ರಿಂದ ಜಾಸ್ತಿಯಾಗಿ ಖಾರನ ಸೇರಿಸ್ಕೊಳ್ಳೋದಿಲ್ಲ. ಇವಾಗ ಚೆನ್ನಾಗಿ ಒಂದಿಷ್ಟು ಮಿಕ್ಸ್ನ ಕೊಟ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ ವಿಶಿಲ್ 2 ರಿಂದ 3 ವಿಶಿಲ್ನ ಹೊಡಿಸ್ಬೇಕು.
ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೋಯಾಬೀನ್ ಮತ್ತು ಬಾಸುಮತಿ ರೈಸ್ ಹಾಕಿ ಮಾಡಿರುವ ಪಲಾವ್. ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಇದೇ ರೀತಿಯಾಗಿ ಮಾಡೋದು, ಜಾಸ್ತಿಯಾಗಿ ಬಾಸುಮತಿ ರೈಸ್ನ ಯೂಸ್ ಮಾಡೋದಿಲ್ಲ, ನಾರ್ಮಲ್ ಆಗಿ ಬರುತ್ತೆ ಅಲ್ವಾ, ಅದೇ ರೈಸ್ನ ಯೂಸ್ ಮಾಡ್ತಾ ಇದ್ವಿ. ಮನೆಯಲ್ಲಿ ಬಾಸುಮತಿ ರೈಸ್ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡ್ವಿ ಈ ಸಲ. ಇದು ತುಂಬ ಚೆನ್ನಾಗಿ ಬಂದಿತ್ತು ಅಂತಾನು ಹೇಳ್ಬೋದು. ನೀವು ಇದನ್ನು ಏನಂತಾರೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಅಮ್ಮ ಕೂಡ ಬೆಣ್ಣೆನ ತೊಗೊಂಬಂದಿದ್ರು, ಬೆಣ್ಣೆ ಕಾಯಿಸ್ತಾ ಇದ್ರು. ಅದನ್ನು ಕೂಡ ಸ್ವಲ್ಪ ವಿಡಿಯೋನ ಮಾಡ್ಕೊಂಡ್ರಾಯ್ತು ಅಂತ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ನೋಡಬಹುದು ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಟೇಸ್ಟಿಯಾಗಿ ಬಂದಿತ್ತು. 1 kg ತುಪ್ಪನ ಕಾಯಿಸ್ತಾ ಇದ್ದು, ಬೆಣ್ಣೆನ ಕಾಯಿಸ್ತಾ ಇದ್ರು ಅಮ್ಮ. ಒಲೆ ಮೇಲೆನೆ ಕಾಯಿಸೋದು ಅಮ್ಮ ಯಾವಾಗ್ಲೂ, ಅದನ್ನು ಗ್ಯಾಸ್ ಮೇಲೆ ಆ ಥರ ಕಾಯಿಸೋದಿಲ್ಲ. ಒಲೆ ಹಚ್ಚೋದ್ರಿಂದ ಜಾಸ್ತಿಯಾಗಿ ಒಲೆ ಮೇಲೆನೆ ಮಾಡ್ಕೋತಾರೆ ಅಂತ ಹೇಳ್ಬಹುದು. ಹಳ್ಳಿ ಸೈಡ್ ನೀವು ನೋಡಬಹುದು ಆದಷ್ಟು ಒಲೆ ಮೇಲೆ ಮಾಡೋದು ಜಾಸ್ತಿ ಅಂತ ಹೇಳ್ಬಹುದು. ಗ್ಯಾಸ್ ಯೂಸ್ ಮಾಡೋದು ತುಂಬ ಕಮ್ಮಿ. ಯಾಕಪ್ಪ ಅಂದರೆ ಕಟ್ಗೆ ಈಸಿಯಾಗಿ ಸಿಗುತ್ತಲ್ವಾ, ಅದಕ್ಕೋಸ್ಕರ ಒಲೆ ಮೇಲೆ ಮಾಡ್ಕೊಳ್ಳೋದು ಜಾಸ್ತಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡ್ತಾರೆ. ಇವಾಗ ನೋಡಿ ಸೋಸ್ಕೊತಾ ಇದ್ದಾರೆ. ಈ ಥರ ಕಿಟ್ಲಿಗೆ ಸೋಸಿ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ಇಟ್ಬಿಡ್ತಾರೆ. ಇದನ್ನು 1 ತಿಂಗಳು 2 ತಿಂಗಳವರೆಗೂ ಇಟ್ಟರು ಯಾವುದೇ ರೀತಿ ಸ್ಮೆಲ್ ಆಗಲಿ ಯಾವುದೇ ರೀತಿಯಾಗಿ ಬರೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಬಹುದು. ಹಳ್ಳಿ ಕಡೆ ಇದೇ ರೀತಿಯಾಗಿ ಮಾಡೋದು ನೋಡಿ. ನಾವೆಲ್ಲ ಇದಕ್ಕೆ ಎಲೆನ ಹಾಕ್ಬಿಟ್ಟು ಆ ಥರ ಬೇಯಿಸಿಡ್ತೀವಿ. ಇವಾಗ ನೋಡಿ ಒಂದಿಷ್ಟು ಪಾರ್ಸಲ್ನು ಕೂಡ ನಮ್ಮಣ್ಣ ಆರ್ಡರ್ ಮಾಡಿದ್ರು ಫ್ಲಿಪ್ಕಾರ್ಟಿಂದ. ಸ್ವಲ್ಪ ಮನೆಗೆ ಮ್ಯಾಟ್ ಅದು ಬೇಕಾಗಿತ್ತು, ಅದನ್ನು ಆರ್ಡರ್ ಮಾಡಿದ್ರು. ಇವಾಗ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ವಿ. ಒಂದಿಷ್ಟು ಲೈಟ್ಗಳನ್ನು ಕೂಡ ತೊಗೊಂಡು ಬಂದಿದ್ರು. ಲೈಟ್ಗಳು ಮತ್ತು ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳನ್ನು ಆರ್ಡರ್ ಮಾಡಿದ್ರು. ಅದನ್ನು ಕೂಡ ನಾವು ಅನ್ಬಾಕ್ಸ್ ಮಾಡ್ತಾ ಇದ್ವಿ. ಇವರು ನಮ್ಮ ಅಣ್ಣನ ಹೆಂಡತಿ, ಇವರು ನಮ್ಮ ಅಣ್ಣ ನೋಡಿ, ಇವರು ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡೋದಂತ ಹೋದ ಲಾಗಲ್ಲಿ ನಾನು ಹೇಳಿದ್ದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಹುದು. ಅದನ್ನೇ ಚೆಕ್ ಮಾಡ್ತಾ ಇದ್ವಿ ಯಾವ ರೀತಿಯಾಗಿ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿನೂ ಕೂಡ. ಯೂಸ್ ಮಾಡಬಹುದು. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರೆ ಇದು ಅಫೋರ್ಡಬಲ್ ಕೂಡ ಅಂತ ಹೇಳ್ಬೋದು. ತುಂಬ ಸಸ್ತಾನೂ ಸಿಗುತ್ತೆ, ತುಂಬ ಚೆನ್ನಾಗೂ ಇತ್ತು. ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು ಬಾತ್ರೂಮ್ ಮುಂದೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು ನಮಗಂತೂ. We rise like tall buildings as the chemicals they take us higher. The night's young and it's just begun. ಇವಾಗ ಎಲ್ಲರದು ಮಧ್ಯಾಹ್ನ ಊಟನೂ ಕೂಡ ಆಯಿತು. ಇವಾಗ ಮನೆ ಕ್ಲೀನಿಂಗ್ನು ಕೂಡ ಸ್ಟಾರ್ಟ್ ಆಯಿತು. ಮನೆ ಕ್ಲೀನ್ ಮಾಡಬೇಕು ಅಂತ ಅಟ್ಟ ಕ್ಲೀನ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮನೆ ಕ್ಲೀನಿಂಗ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಮೇಲಿನ ಮನೆ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಕೆಳಗಿನ ಮನೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ಅಟ್ಟದಲ್ಲಿ ನಮ್ಮ ಅಣ್ಣ ಏರಿದ್ರು, ಎಲ್ಲ ಕೆಳಗಡೆ ಬಿಸಾಕ್ತಾ ಇದ್ದ ಏನೇನಿದೆ ಎಲ್ಲರೂ ಕೂಡ. ಅದನ್ನು ನಾವು ಏನೇನಿದೆ ಎಲ್ಲ ಏನು ಬೇಕು ಏನು ಬೇಡ ಎಲ್ಲ ನೋಡ್ಬಿಟ್ಟು ಹೊರಗಡೆ ಇಡ್ತಾ ಇದ್ವಿ. ಹಿಂಗಿತ್ತು ಇವತ್ತಿನ ಲಾಗ್ ಅಂತ ಹೇಳ್ಬಹುದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ಡೈಲಿ ವಿಡಿಯೋಗಳು ಬರ್ತಾ ಇರುತ್ತೆ ಇನ್ನು ಮುಂದೆ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.